ಮುಂದಿನ ವರ್ಷ ಕೆ.ಬಿ. ಶಾಣಪ್ಪನವರ ಜನ್ಮದಿನದಂದು ಪುತ್ಥಳಿ ನಿರ್ಮಾಣ. ಪುತ್ರ ಅಶೋಕ್ ಕೆ.ಬಿ. ಅಭಿಪ್ರಾಯ. ಕಲಬುರಗಿ ನಗರದ ಶಹಾಬಾದ್ ರಸ್ತೆಯ ನೃಪತುಂಗ ಕಾಲೋನಿಯ ಉದ್ಯಾನವನದಲ್ಲಿ ಅಜಾತಶತ್ರು ಮಾಜಿ ಸಚಿವರು ಹಾಗೂ ಮಾಜಿ ರಾಜ್ಯಸಭಾ ಸಂಸದರಾದ ಕೆ.ಬಿ. ಶಾಣಪ್ಪನವರ 88ನೇ ಜನ್ಮದಿನ ಅಂಗವಾಗಿ ಕೆ.ಬಿ. ಶಾಣಪ್ಪನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ನಂತರ ಪುತ್ರ ಅಶೋಕ್ ಕೆ.ಬಿ. ಮಾತನಾಡಿ, ಮುಂದಿನ ವರ್ಷ ಮೇ 16ರಂದು ನಮ್ಮ ತಂದೆಯವರ ಪುತ್ಥಳಿಯನ್ನು ನೃಪತುಂಗ ಕಾಲೋನಿಯ ಉದ್ಯಾನವನದಲ್ಲಿ ನಿರ್ಮಾಣ ಮಾಡಲು ಕುಟುಂಬ ಸದಸ್ಯರು, ಅಭಿಮಾನಿಗಳು ಹಾಗೂ ಹಿತೈಷಿಗಳು ಒಲವು ತೋರಿದ್ದಾರೆ ಎಂದು ಅವರು ಹೇಳಿದರು. ನಂತರ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕೆ.ಬಿ. ಶಾಣಪ್ಪನವರ 88ನೇ ಜನ್ಮದಿನಾಚರಣೆ ಪ್ರಯುಕ್ತ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಕೆ.ಬಿ. ಶಾಣಪ್ಪನವರ ಧರ್ಮಪತ್ನಿ ಜಮಲಮ್ಮ, ವಿಜಯಲಕ್ಷ್ಮಿ, ನಾಗೇಶ್, ಎ.ಎಚ್. ನಾಗೇಶ್, ದೇವೇಂದ್ರ ಸಂಗಪ್ಪ ಸೋಲಾಪುರ್, ಮಂಜುನಾಥ್ ನಾಲ್ವಾರ್ಕರ್, ಮಲ್ಲಿಕಾರ್ಜುನ್ ದೊಡ್ಮನಿ, ಜಯರಾಜ್ ಕಿಣಗಿಕರ್, ಪಾಯಣ್ಣ ಹಿಪ್ಪರ್ಗಿ, ದೇವೇಂದ್ರ ಬಿಳ್ವಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಓಕೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ತಂದೆಯವರ 88ನೆಯ ಜನ್ಮದಿನ ಅಂಗವಾಗಿ ನಮ್ಮ ನೃಪತುಂಗ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ ರಾಜಾಪುರ ಶಹಾಬಾದ್ ರೋಡಲ್ಲಿ ನಮ್ಮ ಸೊಸೈಟಿಯಲ್ಲಿ ಒಂದು ಮಾಲಾರ್ಪಣೆಯನ್ನು ಮಾಡಿದ್ದೀವಿ ಫೋಟೋಗೆ. ನೆಕ್ಸ್ಟ್ ಇಯರ್ಗೆಲ್ಲ ಅವರು ಒಂದು ಪುತ್ಥಳಿಯನ್ನು ಇಲ್ಲಿ ಅನಾವರಣ ಮಾಡಬೇಕಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಅದಕ್ಕೆ ಎಲ್ರಿಗೂ ನಮಸ್ಕಾರ.
ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ 88ನೇ ಜನ್ಮದಿನ ಅಂಗವಾಗಿ ಮಾನ್ಯ ಕೆ ಬಿ ಶರಣಪ್ಪ ಸಾಹೇಬರ ಜನ್ಮದಿನ ಅಂಗವಾಗಿ ಇವತ್ತು ನಾವು ಒಂದು ದಿವಸ ಪೂಜೆ ಮಾಡ್ತಾಯಿದ್ದೀವಿ. ಇದೇ ಥರ ನಾವು ಈ ಸಮಯದಲ್ಲಿ ಒಂದು ಇದು ಹಾಕೊಂಡ್ಬಿಟ್ಟಿದ್ವಿ. ಮುಂದಿನ ವರ್ಷ ಆಗಸ್ಟಿಗೆ ಮೂರ್ತಿ ಸ್ಥಾಪನೆ ಮಾಡಲು ಪ್ರಯತ್ನ ಮಾಡ್ತೀವಿ. ಅದಲ್ಲದೇನೆಂದರೆ ಮಧ್ಯಾಹ್ನ 12 ಗಂಟೆ ಸುಮಾರು ಬಸ್ ಸ್ಟ್ಯಾಂಡಲ್ಲಿ ಬರಬೇಕು. ಯಾಕಂದರೆ ಸಾಹೇಬರು ಒಂದು ದೊಡ್ಡ ಕೊಡುಗೆ ಸಮಾಜಕ್ಕೆ. ಸಾಹೇಬರು ಏನಪ್ಪ ಅಂದರೆ ಮಿನಿಸ್ಟ್ರು, MLA ಇದ್ದರು, ರಾಜ್ಯಸಭೆ MP ಇದ್ದರು, 370 ಆರ್ಟಿಕಲ್ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ಅದಲ್ಲದೆ ನಮ್ಮ ಏರಿಯಾಗೆ ನಮ್ಮ ಕರ್ನಾಟಕಕ್ಕೆ ಸಾಕಷ್ಟು ಮಾಡಿ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ತಂದರು. ಸ್ಪೆಷಲಿ ನಮ್ಮ ಕಮ್ಯುನಿಟಿಯಲ್ಲಿ, ಮಾದಿಗ ಕಮ್ಯುನಿಟಿನಲ್ಲಿ ಆ ಥರ ಯಾರೂ ಹುಟ್ಟಲ್ಲ, ಮುಂದೆ ಯಾರೂ ಹುಟ್ಟಲ್ಲ ಅಂತ ಅನ್ನಿಸ್ತದೆ. ಈ ಥರ ಫಸ್ಟ್ ಟೈಮ್ ಅಷ್ಟು ಕ್ವಾಲಿಫೈಡ್ ಮನುಷ್ಯರು ನಮ್ಮ ಸಮಾಜದಲ್ಲಿ ಹುಟ್ಟಿ ಬೆಳೆದು ನಮ್ಮ ಸಮಾಜಕ್ಕೆ ಹೆಸರು ತಂದು ಬೆಳಗ್ಗೆ ಇಷ್ಟೆಲ್ಲ ಪೋಸ್ಟ್ ಅಧಿಕಾರಿಗಳನ್ನ ಒಬ್ಬ ಲೇಬರ್ ಸ್ಟಾರ್ಟ್ ಮಾಡ್ಬೋದು, ಕ್ಲರ್ಕಾಗಿ ಸ್ಟಾರ್ಟ್ ಮಾಡ್ತಾರೆ ಕ್ಯಾರಿಯರ್ನ. ಒಬ್ಬ ಎಕ್ಸೈಸ್ ಮಿನಿಸ್ಟರ್ ಆಗಿ, ಒಬ್ಬ MP ಆಗಿ ಜೀವನ ಕಳೆದರು. ಎಲ್ಲರೂ ನಮ್ಮ ಸಮಾಜಕ್ಕೆ ಮಾದರಿಯಾಗಿದ್ದರು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೀನಿ. ಇದೇ ಥರ ತಾವೆಲ್ಲ ತಮ್ಮ ಆಶೀರ್ವಾದ ಮಾಡಬೇಕಾಗಿ ಕೋರ್ಕೊಳ್ತೀನಿ. ಯಾಕಂದರೆ ಮುಂದಿನ ವರ್ಷ ನಾವು ಒಂದು ಗೋಲ್ ಇಟ್ಕೊಂಡಿದ್ದೀವಿ. ಈ ಸಲ ಮೂರ್ತಿ ಸ್ಥಾಪನೆ ಮಾಡ್ಬೇಕಂತೇಳಿ. ಅದಕ್ಕೆ ತಮ್ಮೆಲ್ಲ ಸಹಕಾರ, ತಮ್ಮೆಲ್ಲ ಆಶೀರ್ವಾದ ಬೇಕಂತ ನಾನು ಕೇಳ್ಕೊಳ್ತೀನಿ. ಅಜಾತಶತ್ರು ಮಾಜಿ ಸಚಿವರು, ಮಾದಿಗ ಸಮುದಾಯದ ಹಿರಿಯ ಮುತ್ಸಜ್ಜಿ KB ಶಾಣಪ್ಪನವರ 88ನೆಯ ಜನ್ಮದಿನದ ಪ್ರಯುಕ್ತವಾಗಿ ಇವತ್ತು ನೃಪತುಂಗ ಕಾಲನಿಯನ್ನು ಹುಟ್ಟಾಕುವ ಮೂಲಕವಾಗಿ ಈ ಭಾಗದಲ್ಲಿ ಅನೇಕ ಬಡವರಿಗೆ ಒಂದು ಆಶ್ರಯ ಸಿಗಲಿ ಅಂಥೇಳಿ ಒಂದು ನೃಪತುಂಗ ಕಾಲನಿಯನ್ನು ಸ್ಥಾಪಿಸಿ ಒಂದು ನೇತಾರರಾಗಿರುವಂಥ KB ಶಾಣಪ್ಪನವರು ಅನೇಕ ಅವರ ಜೀವನದಲ್ಲಿ ಕಾರ್ಮಿಕ ಸಚಿವರಾಗದೆ ಅಲ್ಲದೆ ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ಕೆಲಸ ಮಾಡದಲ್ಲದೆ ಇವತ್ತು ಶಹಬಾದ್ ಅಂದ ತಕ್ಷಣ KB ಶಾಣಪ್ಪ ಅವರ ಹೆಸರು ಬರ್ತದೆ. ಹಾಗಾಗಿ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗುವಂಥ ಒಂದು ಅರ್ಹತೆ ಇವತ್ತು ಎಲ್ಲವನ್ನು ಹೊಂದಿದಂಥ KB ಶಾಣಪ್ಪನವರು 88ನೇ ಜನ್ಮದಿನವನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಉದ್ದೇಶ ಇಷ್ಟೇ, ಅವರು ನಮಗೆ ಕೊಟ್ಟು ಬಿಟ್ಟು ಹೋದಂಥ ದಾರಿಗಳನ್ನು ಇವತ್ತು ಆರ್ಟಿಕಲ್ 371 ಆಗಬೇಕಾದ್ರೆ ಅವರ ಶ್ರಮ ಭಾಳ ಇದೆ. ಹಾಗಾಗಿ ಇವತ್ತು ಸಮಗ್ರ ಅಭಿವೃದ್ಧಿ ಆಗಬೇಕು, ಆರ್ಟಿಕಲ್ 371J ಅಂತೇಳಿ ಒತ್ತುವನ್ನು ಕೊಟ್ಟಂಥ ಮಹಾನ್ ವ್ಯಕ್ತಿ KB ಶಾಣಪ್ಪನವರು. ಹಾಗಾಗಿ 88ನೇ ಜನ್ಮದಿನದ ಪ್ರಯುಕ್ತವಾಗಿ ಇವತ್ತು ಇಲ್ಲಿ ಈಗಾಗಲೇ ಅವರ ಭಾವಚಿತ್ರವನ್ನು ಅಳವಡಿಸುವ ಮೂಲಕವಾಗಿ ಮುಂದಿನ ವರ್ಷ ಈ ಭಾಗದಲ್ಲಿ, ಈ ಸ್ಥಳದಲ್ಲಿ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸುವ ಮೂಲಕವಾಗಿ ಅವರ ಹೆಸರನ್ನು ರಾಜಾರಾಶವಾಗಿ ಇರಬೇಕು ಮತ್ತು ಅವರ ದಾರಿಯನ್ನು ನಮಗೆ ದಾರಿ ಆಗಬೇಕನ್ನುವಂಥ ಮೂಲಕವಾಗಿ ಅಲ್ಲದೆ ಕೂಡ ಇವತ್ತು ಇಂದು ಈ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇವತ್ತು ಮಧ್ಯಾಹ್ನ ಅವರ ಜನ್ಮದಿನದ ಪ್ರಯುಕ್ತವಾಗಿ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅವರ ಕುಟುಂಬ ಸದಸ್ಯರು ಎಲ್ಲರೂ ಸೇರಿ ಒಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ಅನ್ನ ಸಂತರ್ಪಣೆ ಮಾಡೋ ಮೂಲಕವಾಗಿ ಹಳ್ಳಿಯಿಂದ ಬಂದು ಹೋಗುವಂಥ ಬಡವರಾಗಿರ್ಬೋದು, ದಲಿತರಾಗಿರ್ಬೋದು, ಮಹಿಳೆಯರಾಗಿರ್ಬೋದು ಎಲ್ರಿಗೂ ಕೂಡ ಅನ್ನ ಸಂತರ್ಪಣೆ ಮಾಡೋ ಮೂಲಕವಾಗಿ ಅವ್ರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡೋಕ್ಕೆ ನಾವು ಈಗಾಗಲೇ ಒಂದು ವ್ಯವಸ್ಥೆ ಮಾಡಿದೆ. ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷ ಒಂದು ಪ್ರತಿಮೆ ಅನಾವರಣ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಮೂಲಕವಾಗಿ ನಮ್ಮ ಸಮುದಾಯದ ಅನೇಕ ಹಿರಿಯರನ್ನು ಕರೆಸುವ ಮೂಲಕವಾಗಿ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಈಗಾಗಲೇ ಸಿದ್ಧವನ್ನು ಮಾಡ್ಕೊಂಡಿದ್ದೇವೆ ಅಂತೇಳಿ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಳ್ತೀವಿ.